ಯೋಧ ಅಕ್ಷಯ್ಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಒಂದು ಸಲ್ಯೂಟನ್ನು ಹಾಕಿ ದೇಶದೊಳಗೆ ನಡೆಯುತ್ತಿರುವಂತಹ ಹೀನಾಯ ಕೃತ್ಯಗಳನ್ನು ಗಡಿಯಲ್ಲಿ ನಿಂತು ಬಹಳ ಕಷ್ಟಪಟ್ಟು ತಡೀತಾ ಇರುವಂತಹ ಅವರ ಸಂಕಷ್ಟ ಎಷ್ಟಿರಬೇಕು ಲೆಕ್ಕ ಹಾಕ್ಕೊಳ್ಳಿ. ಅಂತಹ ಆ ಯೋಧನನ್ನು ಇವತ್ತು ಕಳೆದುಕೊಂಡು ಎಲ್ಲ ಅಂತ್ಯ ಸಂಸ್ಕಾರಗಳೆಲ್ಲ ಮುಗಿದಿದೆ, ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಅದರೊಂದಿಗೆ ಒಂದು ಸಲ್ಯೂಟನ್ನು ಹಾಕಲೇಬೇಕು. ಆ ಸಲ್ಯೂಟನ್ನು ಹಾಕುವುದರ ಮೂಲಕ ದುಷ್ಟರು ದುರುಳರು ಅವರ ಕಥೆಗಳಿಗೆ ಹೋಗೋಣ. ಮುಖ್ಯಮಂತ್ರಿಗಳ ಆಪ್ತರೆಂದೇ ಬಣ್ಣಿಸಲಾಗಿರುವ ಹಲವಾರು ಅಧಿಕಾರಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಇವತ್ತು ಗದಪ್ರಹಾರವನ್ನು ನಡೆಸಿದೆ. ಮಾಧ್ಯಮಗಳು ಇದನ್ನು ಈ ರೀತಿ ಆದಾಯ ತೆರಿಗೆ ಇಲಾಖೆಯ ಸರ್ಜಿಕಲ್ ಸ್ಟ್ರೈಕ್ ಅಂತ ಬಣ್ಣಿಸುತ್ತಿದೆ. ಸಿಎಂ ಆಪ್ತಾಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಬೆಂಗಳೂರಿನ ಮನೆ ಮೇಲೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಕೋಟ್ಯಂತರ ರೂಪಾಯಿ ಹಣ, ಕೆಜಿಗಟ್ಟಲೆ ಚಿನ್ನ ಪತ್ತೆ ಹಚ್ಚಿದ್ದಾರೆ. ಸಿಎಂ ಆಪ್ತರಾದ ಕಾವೇರಿ ನೀರಾವರಿ ನಿಗಮದ ಎಂಡಿ ಚಿಕ್ಕರಾಯಪ್ಪ, ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಮುಖ್ಯಾಧಿಕಾರಿ ಜಯಚಂದ್ರ, ಕಣ್ಣನ್ ಬೋರ್ವೆಲ್ಸ್ ಎಂಬ ಕಂಪನಿಯ ಮಾಲೀಕರೆನ್ನಲಾಗಿರುವ ಸಿಬಿ ಚಕ್ರವರ್ತಿ, ರಾಮಲಿಂಗಂ ಕನ್ಸ್ಟ್ರಕ್ಷನ್ ಎಂಬ ಕಂಪನಿಯ ಮಾಲೀಕರೆಂದು ಬಣ್ಣಿಸಲಾಗಿರುವ ಈರೋಡ್ ಮೂಲದ ಚಂದ್ರಕಾಂತ್ ಮತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಮಹದೇವಪ್ಪ ಅವರ ಪರಮಾಪ್ತ ಗುತ್ತಿಗೆದಾರ ಎಂದೇ ಬಣ್ಣಿಸಲಾಗಿರುವ ನಜೀರ್ ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆ ದಾಳಿನಲ್ಲಿ ಏನೇನೇನೇನೋ ಸಿಕ್ಕಿದೆ. ಆದರೆ ಅದಕ್ಕೆ ಮೊದಲು ಮುಂದೇನಾಗತ್ತೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಮೊದಲು ಏನೇನು ಸಿಕ್ಕಿದೆ ಅನ್ನೋದು ನೋಡ್ಬಿಡೋಣವಾ? ಆಲ್ ರೈಟ್, ಮೊದಲು ಏನೇನು ಇದೆ ಅನ್ನೋದನ್ನು ನೋಡ್ಕೊಂಬಂದ್ಬಿಡೋಣ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಏನು ಸಿಕ್ತು? ಚಿಕ್ಕರಾಯಪ್ಪನವರ ಮನೆಯಲ್ಲಿ 6 ಕೋಟಿ ಕಂತೆ ನಗದು ಸಿಕ್ಕಿದೆ. 6 ಕೋಟಿಯಲ್ಲಿ ದೊಡ್ಡದಲ್ಲ, 6 ಕೋಟಿಯಲ್ಲಿ 4.7 ಕೋಟಿ ಹೊಸ ಗರಿ 2,000 ರೂಪಾಯಿ ನೋಟು ಸಿಕ್ಕಿದೆ. ಐ ರಿಪೀಟ್, ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. 6 ಕೋಟಿಯಲ್ಲಿ 4.7 ಕೋಟಿ ಹೊಸ ಗರಿ ಬಿಸಿಯಾದಂತಹ 2,000 ರೂಪಾಯಿ ನೋಟುಗಳು. ಇನ್ನು 7 kg ಚಿನ್ನದ ಗಟ್ಟಿ ಹಾಗೂ 7 kg ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿ ದಾಖಲೆಗಳು ಪತ್ತೆಯಾಗಿವೆಯಂತೆ. 12 ಕೋಟಿ ಮೌಲ್ಯದ್ದು ಎನ್ನಲಾಗಿರುವ ಪೋರ್ಷೆ ಕಾರು ನೀವು ನೋಡಿರಲಿಕ್ಕಿಲ್ಲ, ನಾನಂತೂ ಒಂದ್ಸರಿ ಮುಟ್ಟು ನೋಡಿಲ್ಲ ಕೈಯಲ್ಲಿ. 8 ಕೋಟಿ ಮೌಲ್ಯದ ಲ್ಯಾಂಬೋರ್ಗಿನಿ ಕಾರು ನೋಡಿದ್ದೀನಿ ಫೋಟೋಗಳಲ್ಲಿ, ನನಗೆ ಗೊತ್ತಿಲ್ಲ ನೀವು ಫೋಟೋನಲ್ಲಾದರೂ ನೋಡಿದ್ದೀರೋ ಇಲ್ವೋ. ಅದಕ್ಕೊಂದು 8 ಕೋಟಿ ಬರ್ಕೊಳ್ಳಿ, ಇದಕ್ಕೊಂದು 12 ಕೋಟಿ ಬರ್ಕೊಳ್ಳಿ. ಇದಿಷ್ಟು ಸಿಕ್ಕಿದೆ. ಏನೆಲ್ಲ ಸಿಕ್ಕಿದೆ ಅನ್ನೋದನ್ನು ನೋಡಿದಾಗ ಗೊತ್ತಾಗತ್ತೆ ಎಷ್ಟು ಸಮೃದ್ಧವಾಗಿದೆ ಕರ್ನಾಟಕ, ಸಂಪತ್ಭರಿತವಾಗಿದೆ. ವಿಜಯನಗರದ ದೊರೆಗಳಿಗೆ ಹೋಲಿಸ್ಕೊಳ್ಳೋಕ್ಕಾಗಲ್ವೇ ನಮ್ಮನ್ನು ನಾವು? ಚಿಕ್ಕರಾಯಪ್ಪ ಜಯಚಂದ್ರ ನಿವಾಸದ ಮೇಲೆ ಐಟಿ ದಾಳಿ ಆಗಿರುವುದರಿಂದ ಆ ಮಾಹಿತಿ ಪಡೆದಿರುವಂತಹ ACB ಅಧಿಕಾರಿಗಳು ಈಗ ಅವರ ಮೇಲೆ ದೂರು ದಾಖಲಿಸಲು ಮುಂದಾಗಿದ್ದಾರಂತೆ. ಇಟ್ಸ್ ಎ ವೇಸ್ಟ್. ಕಾನೂನು ಪ್ರಕಾರ ಅವರು ದೂರು ದಾಖಲಿಸೋದಕ್ಕೆ ಅವರ ಅರ್ಹರು ಮತ್ತು ಹಕ್ಕಿದೆ ಮತ್ತು ಕಾನೂನಲ್ಲಿ ಅವಕಾಶ ಇದೆ. ಆದರೆ ACB ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ACB ದೂರು ದಾಖಲು ಎಲ್ಲವೂ ನನ್ನ ಪ್ರಕಾರ ವೇಸ್ಟ್. ಚಿಕ್ಕರಾಯಪ್ಪ ಅವರ ಮೇಲೆ ಇದೆಲ್ಲ ಅಧಿಕಾರದಿಂದ ಈ ರೀತಿ ಮಾಡ್ತಾರಂತೆ. ಆದರೆ ಸಮಸ್ಯೆ ಬರುವುದು ACBದಲ್ಲ. ACB ಕರ್ನಾಟಕ ಸರ್ಕಾರದ ಮಗದೊಂದು ಅಂಗ ಅಷ್ಟೇನೆ. ಹಾಗಾಗಿ ನಮ್ಗೆ ಅದರ ಮೇಲೆ ವಿಶ್ವಾಸ ಕಡಿಮೆ. ಚಿಕ್ಕರಾಯಪ್ಪ ಜಯಚಂದ್ರ ನಿವಾಸದ ಮೇಲೆ ಐಟಿ ದಾಳಿ ಆಗಿರುವ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ಈಗ ಆದಾಯ ತೆರಿಗೆ ಇಲಾಖೆಯಿಂದ ಮಾಹಿತಿಯನ್ನು ಪಡ್ಕೋತಾ ಇದೆಯಂತೆ. ನಾಳೆ ಜಾರಿ ನಿರ್ದೇಶನಾಲಯ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆಗೆ ಇಳಿಯುವ ಸಾಧ್ಯತೆ ಇದೆ ಅಂತಿದ್ದಾರೆ. ಅದು ಕಷ್ಟದ ಕೆಲಸ. ಜಯಚಂದ್ರ ರಾಜ್ಯ ರಸ್ತೆ ಅಭಿವೃದ್ಧಿ ಯೋಜನಾಧಿಕಾರಿ, ಚಿಕ್ಕರಾಯಪ್ಪ ಕಾವೇರಿ ನೀರಾವರಿ ನಿಗಮದ MD ಈಗಾಗಲೇ ಹೇಳದಂಗೆ. ಆಲ್ ರೈಟ್, ನಮ್ಮ ವರದಿಗಾರರು ರೆಡಿ ಇದ್ದಾರೆ, ಅವ್ರು ಮಾತಾಡಿಸ್ಬಿಡೋಣ. ನಮ್ಮ ಸಹೋದ್ಯೋಗಿ ಮುರಳಿ ಸ್ಥಳಕ್ಕೆ ಹೋಗಿದ್ದಾರೆ. ಚಿಕ್ಕರಾಯಪ್ಪ ಅವರ ನಿವಾಸದಿಂದಲೇ ಇದ್ದಾರೆ. ಮುರಳಿ, ನೀವೆಂಥ ಧನ್ಯರು. ಅಂತಹ ಜಯಚಂದ್ರ ಅವ್ರ ಮನೆಯಿಂದ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ಅವರು ಜಯಚಂದ್ರ ಅವರ ಮನೆಯಿಂದ ಇದ್ದಾರೆ. ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಮತ್ತೆ ನೀವೇ ಧನ್ಯರು. ಎಂತಹ ನಿವಾಸದ ಮುಂದೆಯಿಂದ ಮಾತನಾಡ್ತಾ ಇದ್ದೀರಿ. ಚಿನ್ನ ಸಿಕ್ಕದಿದ್ರೇನು, ಉಜ್ಜಿದಾಗ ಸಿಗೋಂಥ ಪೌಡ್ರ್ ಇರುತ್ತಲ್ಲ, ಅದು ಸಿಕ್ಕರೂ ಸಾಕಂತೆ ಕೆಲವು ಸರಿ. ಆ ಟೈಪ್ ನೀವು ಮನೆ ಮುಂದೆ ನಿಂತಿದ್ದೀರಿ. ನಿಮ್ಮ ಹತ್ರ ದುಡ್ಡು ಇಲ್ಲದಿದ್ದರೇನು, ದುಡ್ಡಿನ ಮನೆ ಮುಂದೆ ನಿಂತಾಗ ಒಂದು ಗತ್ತು ಗಮ್ಮತ್ತು ಬೇಡವೇ? ಎದೆ ಉಬ್ಬಿಸಿ ಮಾತನಾಡಿ. ಹೇಳಿ ಮುರಳಿ, ಏನೇನು ಹೇಳ್ತೀರೋ?
ಸರ್ ಅಂದ್ರೆ ಇಲ್ಲಿ ಪ್ರಥಮವಾಗಿ ಹೇಳಬೇಕು ಅಂತ ನನ್ನ ಅನಿಸಿಕೆ ಏನಂದ್ರೆ 2,000 ರೂಪಾಯಿ ನೋಟ್ ನಾನು ಇದುವರೆಗೂ ಸಹ ಡ್ರಾ ಮಾಡ್ಲಿಕ್ಕೂ ಆಗಿಲ್ಲ. ಆದ್ರೆ 2,000 ರೂಪಾಯಿ ನೋಟು 4 ಕೋಟಿ ಎಷ್ಟು ಇಲ್ಲಿ ಸಿಕ್ಕಿದೆ ಅಂತ ಹೇಳಿದಾಗ ನನಗೆ ಸಾಕಷ್ಟು ಆಶ್ಚರ್ಯ ಆಯ್ತು. ಹಣವನ್ನು ಯಾವ ರೀತಿ ಎಲ್ಲರಿಗೂ ಇರ್ರಿ ಆಶ್ಚರ್ಯ ಹಾಳಾಗೋಲಿ. ಒಂದ್ಸರಿ ಮುಟ್ಟಿದ್ರ ಒಂದ್ಸರಿ? ಇಲ್ಲ ಸರ್, ಚಾನ್ಸ್ ಸಿಕ್ಕಿಲ್ಲ ಸರ್. ಒಳಗಡೆ ಹೋಗ್ಲಿಕ್ಕೂ ಚಾನ್ಸ್ ಸಿಗ್ತಾ ಇಲ್ಲ. ಅಂದ್ರೆ ಕಣ್ಣು ತುಂಬಾ ತುಂಬಿಕೊಂಡಿದ್ದೀರಿ ಅಷ್ಟೊತ್ತಿಂದ ಸರ್. ಹಣನ ಫೋಟೋದಲ್ಲಿ ಕಣ್ ತುಂಬಾ ತುಂಬಿಕೊಂಡಿದ್ದೀನಿ. ಅದು ಹೊರಗಡೆ ಬರೋದಕ್ಕೆ ಕಾಯ್ತಾ ಇದ್ದೀನಿ. ಬಾಕ್ಸ್ ಅಲ್ಲಿ ಹಾಕೊಂಡ್ ತರ್ತಾರೆ, ಅದನ್ನ ಸಹ ಈಗ ಕಾಯ್ತಾ ಇದ್ದೀನಿ. ನೀವು IT ಆಫೀಸರ್ ಹೇಳಿ, ಅಪ್ಪ ನಿನ್ನ ಹೆಸರಿನಲ್ಲಿ ಗಣೇಶನ್ ಗುಡಿನಲ್ಲಿ ಒಂದು ಅರ್ಚನೆ ಮತ್ತು ಇನ್ನೊಂದು ಯಾವುದೋ ಒಂದು ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ, ಒಂದ್ಸರಿ ಬಾಗಿಲು ತೆಗೆದು ತೋರಿಸ್ಬಿಡಯ್ಯ, ನಿನಗೆ ಕೈ ಮುಗಿತೀನಿ ಅಂತ ಕೇಳ್ರಿ. ಸರ್ ಅದನ್ನು ಸಹ ಪ್ರಯತ್ನ ಮಾಡ್ತೀನಿ ಮುಂದಿನ ಹೊತ್ತಿನಲ್ಲಿ. ಯಾಕಂದ್ರೆ IT ಅಧಿಕಾರಿಗಳು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ, ಒಳಗಡೆ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ. ಆದ್ರೆ ಈಗ ಅಂದ್ರೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಿನ್ನೆ ಬೆಳಗ್ಗೆಯಿಂದನೂ ಸಹ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ರು. ನಿನ್ನೆ ಸಿಕ್ಕಿದ ಮಾಹಿತಿ ಪ್ರಕಾರ 45 ಲಕ್ಷದ ಹಳೆಯ ನೋಟ್ಗಳು ಸಿಕ್ಕಿತ್ತು. ಅಂದ್ರೆ ಹಳೆಯ ನೋಟ್ಗಳು ಅಂದ್ರೆ 500 ಮತ್ತು 1000 ರೂಪಾಯಿ ನೋಟ್ಗಳು ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅನುಮಾನಗಳಿದ್ದ ಹಿನ್ನೆಲೆಯಲ್ಲಿ ಇವತ್ತು ಸಹ ರೈಡ್ ಅನ್ನ ಮುಂದುವರಿಸಿದ್ರು. ಅಂದ್ರೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದನೂ ಸಹ ಮುಂದುವರಿಸಿದಾಗ ಅವ್ರಿಗೆ ಸಿಕ್ಕಿದ್ದು ದೊಡ್ಡ ಮೊತ್ತದ ಅಮೌಂಟ್ ಅಂದ್ರೆ 4.7 ಕೋಟಿ 2,000 ರೂಪಾಯಿ ನೋಟ್ಗಳು, ಜೊತೆಗೆ ಹಳೆಯ ನೋಟ್ಗಳು, ಜೊತೆಗೆ 7 kg ಅಷ್ಟು ಚಿನ್ನ ಸಿಕ್ಕಿರುವಂತದ್ದು. ಇದನ್ನೆಲ್ಲ ಸಹ ಏನಂದ್ರೆ ಜೊತೆಗೆ ಒಂದು ಐಷಾರಾಮಿ ಕಾರ್ಗಳಂತ ಏನ್ ಹೇಳ್ತೇವೆ ಅದನ್ನ ನಾನು ಅಂದ್ರೆ 8 ಕೋಟಿ ಮತ್ತು 12 ಕೋಟಿ ಮೌಲ್ಯದ ಐಷಾರಾಮಿ ಕಾರ್ಗಳು ಅಂತ ಏನ್ ಹೇಳ್ತಾರೆ. ಆ 2 ಕಾರ್ಗಳನ್ನು ಸಹ ಈಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಇವತ್ತು ಭವಿಷ್ಯ ರಾತ್ರಿ 11-12 ಗಂಟೆ ಆಗೋದು ಏನು ವಿಚಾರಣೆ ಮುಂದುವರಿಯೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಸರ್. ಮುರಳಿ, ನೀವು ಹೇಳ್ತಾ ಇದ್ರಿ ನಿನ್ನೆಯಿಂದ ದಾಳಿ ನಡೀತಾ ಇದೆ, ನಿನ್ನೆ ಹಳೆ ನೋಟ್ ಸಿಕ್ಕಿತ್ತು, ಇವತ್ತು ಹೊಸ ನೋಟ್ ಸಿಕ್ಕಿದೆ ಅಂತ. ಅಂದರೆ ಈ ಹೊಸ ನೋಟ್ಗಳನ್ನ ಅವಿಸಿಡಲಾಗಿತ್ತಾ ಅಥವಾ ಅಚಾನಕ್ಕಾಗಿ ಯಾವ್ದಾದ್ರು ಹಾಸಿಗೆ ಕೆಳಗೋ ದಿಂಬಾಗಲ್ಲ, ಹಾಸಿಗೆನೇ ಆಗ್ಬೇಕು ಇದಕ್ಕೆ, ಹಾಸಿಗೆ ಕೆಳಗೋ ಅಥವಾ ಇನ್ನೆಲ್ಲಾದ್ರೂ ಈ ಥರ ಎಲ್ಲರೂ ಸಿಗ್ತಾ, ಅದು ಆ ಥರ ಏನಾರು ಇದೆಯಾ? ಹೌದು ಸರ್. ಏನಂದ್ರೆ ಒಂದು ರೂಮ್ ನಲ್ಲಿ ಒಂದು ಏನು ಬೆಡ್ ಇದೆ, ಬೆಡ್ ನ ಕೆಳಗಡೆ ಒಂದು ಬ್ಯಾಗ್ ಗಳಲ್ಲಿ ಔಸ್ ಇಡ್ಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ನೀವು ಫೋಟೋಗಳಲ್ಲೂ ಸಹ ನೋಡ್ಬೋದು, ಆ ಬ್ಯಾಗ್ ಗಳು ಸಹ ಹಣದ ಪಕ್ಕದಲ್ಲೇ ಇರುವಂತದ್ದು. ಅಂದ್ರೆ ಆ ಬ್ಯಾಗ್ ಗಳು ಏನಿತ್ತು ಅದನ್ನು ಸಹ ಆ ಹಣದ ಪಕ್ಕದಲ್ಲಿ ಇಟ್ಟು ಫೋಟೋನ ಈಗ IT ಅಧಿಕಾರಿಗಳು ರಿಲೀಸ್ ಮಾಡಿರುವಂತದ್ದು. ಅಂದ್ರೆ ಆ ಬ್ಯಾಗ್ ನಲ್ಲಿ ಇಟ್ಟಿದ್ರು, ಜೊತೆಗೆ ಆ ಬೆಡ್ ಏನಿತ್ತು ಬೆಡ್ ನ ಕೆಳಗಡೆ ಅದನ್ನ ಸೇಫ್ಟಿ ಲಾಕರ್ ನಲ್ಲಿ ಇಟ್ಟಿದ್ರು. ಆದ್ರೆ ನಿನ್ನೆ ಅದನ್ನ ಓಪನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ಕೆಲವೊಂದು ಮಾಹಿತಿಗಳನ್ನ ಹೇಳೋ ಸಂದರ್ಭದಲ್ಲಿ ಇದನ್ನ ಮಿಸ್ ಮಾಡಿರುವಂತದ್ದು, ಇದೆಲ್ಲ ಸಾಧ್ಯತೆಗಳು ಸಹ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ರೈಡ್ ಅನ್ನ ಕಂಡಕ್ಟ್ ಮಾಡಿದ್ರು. ಜೊತೆಗೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಗಳಿತ್ತು ಆ ಬಾಕ್ಸ್ ಅನ್ನ ಓಪನ್ ಮಾಡ್ಲಿಕ್ಕೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಬಾಕ್ಸ್ ಗಳನ್ನ ಓಪನ್ ಮಾಡಿ ಈಗ ಆ ಹಣವನ್ನೆಲ್ಲ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಸರ್. ಆಲ್ ರೈಟ್, 2 ಕಾರುಗಳ ಕಥೆಯನ್ನ ಹೇಳ್ತಾ ಇದ್ರಿ, ನಿಮಗೆ ನಾವು ತೋರಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ನಲ್ಲಿ. ಅದು ಅವರ ಮನೆದೇ ಕಾರೋ ಬೇರೆ ಕಾರೋ ನನಗೆ ಗೊತ್ತಿಲ್ಲ, ಬಟ್ ಕಾರೇ ಅವ್ರ ಮನೆ ಹತ್ರನೇ ಇದ್ದಿದ್ದ ಕಾರು ಅಂತ. ಇದು ಇದು ಯಾವ್ದೋ ಪೀರ್ಷೆ ಯಾವ್ದೋ ಇರಬೇಕದು, ನಮ್ಗೆ ಗೊತ್ತಿಲ್ಲ. ಮುರಳಿ, ಆ ಕಾರ್ನೇನಾರು ಮುಟ್ಟಿದ್ಯೇನಪ್ಪ ಓಲಿ? ಅದು ಸಹ ಸಾಧ್ಯ ಆಗಿಲ್ಲ ಸರ್. ಗೇಟ್ ಹೊರಗಡೆನೆ ನಿಂತಿದೆ ಸರ್ ಬೆಳಗ್ಗೆಯಿಂದನೂ ಸಹ. ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬರೀ ಕಾರ್ ಇದೆ ಅನ್ನೋದ್ರ ಬಗ್ಗೆ ಅಷ್ಟೇ ಗೊತ್ತಾಗ್ತಾ ಇದೆ. ಆದ್ರೆ ಕಣ್ಣಿಂದನೂ ಸಹ ಆ ಕಾರ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಏನಪ್ಪಾ ನಮ್ ಜೀವನ ಹಿಂಗಾಗೋಯ್ತಲ್ಲ ಪರಿಸ್ಥಿತಿ. ಗೇಟ್ ಕಾಯ್ಕೊಂಡು ನಿಂತ್ರು ಕಾರ್ ಟಚ್ ಮಾಡಕ್ಕೂ ಬಿಡ್ತಿಲ್ಲ ಅಂದ್ರೆ ಕಾರು ಭಾಗ್ಯ ಕೇಳ್ರಿ. ಸಿಎಂ ಸಿದ್ದರಾಮಯ್ಯ ಅವ್ರು ಮುಂದಿನ ದಿನಗಳಲ್ಲಿ ಅದನ್ನು ಬಿಡುಗಡೆ ಮಾಡಬಹುದು. ಯಾಕಂದ್ರೆ ಸಿಎಂ ಆಪ್ತರಲ್ವಾ ಇವರೆಲ್ಲ, ಅವರೆಲ್ಲರೂ ಸೇರಿ ಒಟ್ಟಿಗೆ ಬಿಡುಗಡೆ ಮಾಡಬಹುದು. ಆಲ್ ರೈಟ್ ಮುರಳಿ, ಸೋ ವಂಡರ್ಫುಲ್, ವೆರಿ ಹ್ಯಾಪಿ, ಯು ಹ್ಯಾವ್ ಡನ್ ಎ ಗುಡ್ ಜಾಬ್ ಟುಡೇ. ವಂಡರ್ಫುಲಿ ಯು ಹ್ಯಾವ್ ಡನ್ ಗುಡ್ ಜಾಬ್, ವೆಲ್ ಡನ್ ಮುರಳಿ. ಲೆಟ್ ಮಿ ಗೋ. ಈಗ ನರಸಿಂಹಮೂರ್ತಿ, ನನ್ನ ಇನ್ನೊಬ್ಬ ಸಹೋದ್ಯೋಗಿ ಕಡೆಗೆ. ನರಸಿಂಹಮೂರ್ತಿ, ನೀವು ಪ್ಯಾಲೇಸ್ 2 ನಲ್ಲಿ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಒಬ್ಬರು ಪ್ಯಾಲೇಸ್ 1 ಹತ್ರ ಇದ್ದಾರೆ, ಪ್ಯಾಲೇಸ್ 2 ಹತ್ರ ಇದ್ದೀರಿ ನೀವು ಅಂತ ನಾನು ಅನ್ಕೊಂಡಿದ್ದೀನಿ. ಏನು ನೀವೇನಾದ್ರು ಮೈಸೂರು ಯುವರಾಜರ ಥರ ಹೊಸ ಕತೆ ಏನಾರು ಇದೆಯಾ ನಿಮ್ಮ ಹತ್ರ? ಸರ್, ಈಗ ನಾನು ಇರ್ತಕ್ಕಂತಹದ್ದು ಜಯಚಂದ್ರ ಅವರ ಮನೆಯ ಮುಂಭಾಗದಲ್ಲಿ. ಅಂದ್ರೆ ಇದು ಪೆಬಲ್ ಬೇ ಅಂತೇಳಿ ಸಂಜಯ್ ನಗರದಲ್ಲಿ ಇರ್ತಕ್ಕಂತಹ ಅಪಾರ್ಟ್ಮೆಂಟ್. ನೀವು ದೃಶ್ಯಗಳನ್ನ ಸಹ ನೋಡ್ಬೋದು ಸರ್. ಪೆಬಲ್ ಬೇ ಅಪಾರ್ಟ್ಮೆಂಟ್ ಏನಿದೆ ಇದು ತುಂಬಾ ಐಷಾರಾಮಿಯಾಗಿ ನಿರ್ಮಿಸಿರ್ತಕ್ಕಂತಹ ಅಪಾರ್ಟ್ಮೆಂಟ್.
ಈ ಅಪಾರ್ಟ್ಮೆಂಟ್ ನಲ್ಲಿ ಜಯಚಂದ್ರರವರು ಒಂದು ಫ್ಲಾಟ್ ಅನ್ನ ಹೊಂದಿದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ IT ಅಧಿಕಾರಿಗಳು ನಿನ್ನೆಯಿಂದನೂ ಸಹ ಏನೊಂದು ವಿಚಾರಣೆಯನ್ನ ನಡೆಸ್ತಿರ್ತಕ್ಕಂತಹದ್ದು, ದಾಖಲೆ ಪತ್ರಗಳನ್ನ ವಶಕ್ಕೆ ಪಡೆದಿರ್ತಕ್ಕಂತಹದ್ದು. ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅವರ ಹೆಂಡತಿ ಭಾರತಿ ಏನಿದ್ದಾರೆ ಅವರ ಹೆಸರಿನಲ್ಲಿ ಸುಮಾರು 2 ಫ್ಲಾಟ್ಗಳು ಲಭ್ಯವಾಗಿದೆ. ಅದಲ್ಲದೆ ಅವರ ಆಪ್ತರೇನಿದ್ದಾರೆ ನಜೀರ್ ಮತ್ತೆ ವಸೀಂ ಅಂತೇಳಿ ಅವರ ಅವರ ಬಳಿ ಸಹ ಅವರ ಹೆಸರಿನಲ್ಲೂ ಸಹ ಸುಮಾರು 3 ರಿಂದ 4 ಫ್ಲಾಟ್ಗಳು ಪತ್ತೆಯಾಗಿದೆ ಅಂತೇಳಿ ಈಗ IT ಅಧಿಕಾರಿಗಳು ತಿಳಿಸಿರ್ತಕ್ಕಂತಹದ್ದು ಸರ್. ಈ ಸುದ್ದಿಯನ್ನು ನೋಡ್ತಿರೋ ದೇಶದಲ್ಲಿರುವಂತಹ ಭಾಳಷ್ಟು ಜನ ಒಂದು ಮನೆಯನ್ನು ಕಟ್ಟಬೇಕು ಅಂತ ಕನಸು ಕಾಣ್ತಾ ಇರೋರು ಇವತ್ತು ಅನ್ಕೋಬೇಕು ಎಷ್ಟು ಲೆವೆಲ್ಗೆ ಈ ದೇಶ ಹೋಗಿದೆ ಅನ್ನೋದು. ಸಂಪತ್ತು ಅನ್ನೋದು ಹೇಗೆ ಕ್ರೋಢೀಕರಣವಾಗೋಗಿದೆ ಕೆಲವರ ಕೈಯಲ್ಲಿ ಅಂತ. ಆಲ್ ರೈಟ್, ಈ ಮನೆಯಲ್ಲೂ ಹೊಸ ನೋಟ್ ಸಿಕ್ಕಿರೋದು ಇಂಥದ್ದೇನಾದ್ರು ಇದೆಯಾ? ಪೋರ್ಷೆ, ಲಂಬೋರ್ಗಿನಿ, ಅಂಬೋರ್ಗಿನಿ ಯಾವಾರು ಸಿಕ್ಕಿವ್ಯಾ ಸರ್? ಈಗ ಇಬ್ಬರು ಎಂಜಿನಿಯರ್ ಮತ್ತು ಇಬ್ಬರು ಕಾಂಟ್ರಾಕ್ಟರ್ಗಳು ಏನಿದ್ದಾರೆ ಅವರ ಮನೆಯಲ್ಲಿ ಒಟ್ಟು ಈಗ 6 ಕೋಟಿ ಪತ್ತೆಯಾಗಿರ್ತಕ್ಕಂಥದ್ದು. ಆದರೆ ಈಚ್ ಒಬ್ಬೊಬ್ಬರ ಬಳಿ ಎಷ್ಟಿದೆ ಅಂತೇಳಿ IT ಅಧಿಕಾರಿಗಳು ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಅದರಲ್ಲಿ 4.7 ಕೋಟಿ ಏನಿದೆ ಇವರು 4 ಜನರ ಬಳಿ ಸಿಕ್ಕಿರ್ತಕ್ಕಂಥದ್ದು ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂತಹದ್ದು ಸರ್. ಆಲ್ ರೈಟ್ ನರಸಿಂಹಮೂರ್ತಿ, ನೀವು ಧನ್ಯರೇ. ಅಟ್ಲೀಸ್ಟು ಒಂದು ದೊಡ್ಡ ಶ್ರೀಮಂತರ ಮನೆ ಬಳಿಯಿಂದ ವರದಿ ಮಾಡುವಂತಹ ಸೌಭಾಗ್ಯ ನಿಮಗೆ ಸಿಕ್ಕಿದೆ. ನೀವು ಆ ಸೌಭಾಗ್ಯಕ್ಕೆ ಒಂದು ಧನ್ಯವಾದ ಹೇಳಲೇಬೇಕು ಅಲ್ವೇ? ನಾವು ಗೇಟಿಂದ ಹೊರಗಡೆನೆ ಇದೀವಿ ಸರ್. ಈ ಅಪಾರ್ಟ್ಮೆಂಟ್ ಈ ದೇಶದಲ್ಲಿ ಬಡವರು ಗೇಟಿಂದ ಹೊರಗಡೆನೆ ಇರೋದು, ಗೇಟ್ ಒಳಗಡೆ ಇರಲ್ಲ. ಗೇಟ್ ಒಳಗಡೆ ಇರಲ್ಲ, ಅವರು ಹೊರಗಡೆನೆ ಇರೋದು. ಅವರು ಬಹಳ ಜನನ್ನ ನಾಯಿಗಳು ಹಂದಿಗಳಿಗಿಂತ ಕೀಳಾಗಿ ನೋಡ್ಕೊಳ್ಳೋಂಥವ್ರುಗಳು. ರಸ್ತೆಯಲ್ಲಿ ಬ್ಯಾಂಕ್ಗಳ ಮುಂದೆ ಕ್ಯೂ ನಿಂತುಕೊಂಡು ಜನ ಕುಸ್ತು ಬಿದ್ದು ಸಾಯ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಈ ಪರಿಸ್ಥಿತಿ ಗೇಟ್ ಹೊರಗಡೆ ನಿಂತುಕೊಂಡು ಒಳಗಡೆ ಇರೋರಂತಹ ಈ ಈ ಈ ಈ ವೈಭೋಗವನ್ನು ನಾವು ವರ್ಣನೆ ಮಾಡಬೇಕಾದಂತಹ ದೌರ್ಭಾಗ್ಯ ನಮ್ಮದು, ಸೌಭಾಗ್ಯ. ರೈಟ್ ನರಸಿಂಹಮೂರ್ತಿ, ಥ್ಯಾಂಕ್ ಯು ನಿಮ್ಮ ಎಲ್ಲ ಮಾಹಿತಿಗೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ಕೊಟ್ಟಿರುವ ಮಾಹಿತಿಗಳನ್ನು ಕೇಳ್ಕೊತಾ ಇದ್ದೀರಿ. ಇದು ನನ್ನ ಪ್ರಕಾರ ಝಲಕ್ಕಿರಬಹುದು ಅಷ್ಟೇ. ಎಲ್ಲೆಲ್ಲಿ ಏನೇನಿದೆಯೋ ಯಾವನಿಗೆ ಗೊತ್ತು, ಯಾವ್ಯಾವ ಹುತ್ತದಲ್ಲಿ. IT ರೇಡ್ಗಿಂತ ಮುಂಚೆ ACB ಅವರು ಇಲ್ಲಿ ಕೇಸನ್ನ ದಾಖಲಿಸ್ಕೋತಾರೆ ಅಂತಂದ್ರೆ, ಈಗ ರೇಡ್ ನಡೆದಿರೋದು CM ಅವರ ಆಪ್ತ ಅಂತ ಹೇಳಲಾಗ್ತಾ ಇರೋರ ಮನೆಗಳ ಮೇಲೆ, ಮತ್ತು CM ಅವರ ಅಧೀನದಲ್ಲೇ ಇರುವಂತಹ ACB ಕೇಸ್ ದಾಖಲಿಸ್ಕೊಂಡು ಏನ್ ಮಾಡುತ್ತೆ ಸರ್? ಫಸ್ಟ್ ಆಫ್ ಆಲ್ ACB ಕೇಸ್ ದಾಖಲಿಸ್ಕೋಬಹುದು, ಬಿಕಾಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಲ್ಲಿ ಅದು ಬರುತ್ತೆ. ಸ್ವಯಂ ಪ್ರೇರಿತವಾಗಿ ದಾಖಲಿಸ್ಕೊಳ್ಳೋಕೆ ಅವ್ರಿಗೆ ಕಾನೂನಿನಲ್ಲಿ ಅಧಿಕಾರ ಇದೆ. ಆದರೆ ACB ತೆಗೆದುಕೊಳ್ಳಬಹುದಾದ ಈ ತನಿಖೆಯ ಬಗ್ಗೆ ವಿಶ್ವಾಸ ಕಡಿಮೆ ನಮಗೆ. ಆದರೆ ಆದಾಯ ತೆರಿಗೆ ಇಲಾಖೆಯವರೇ ಮೂಲ ದಾಳಿ ನಡೆಸಿರುವುದರಿಂದ ಅವರ ಕೇಸ್ ಇದ್ದೇ ಇರುತ್ತೆ, ಅಲ್ಲಿಗೆಲ್ಲೂ ಅದು ಏರುಪೇರು ಆಗಲ್ಲ. ನೆಕ್ಸ್ಟ್, ಈಗ ಸರ್ ಈ ಬಹಳ ಮೋದಿ ಅವರೇನೋ ನೋಟ್ ಬ್ಯಾನ್ ತಂದ್ಬಿಟ್ರು, ಜನ ಮಾತ್ರ ಕ್ಯೂ ಅಲ್ಲಿ ನಿಂತ್ಕೊಂಡು ಒದ್ದಾಡ್ತಾ ಇದ್ದಾರೆ. ಬಹಳಷ್ಟು ಜನ ಕಪ್ಪು ಹಣವನ್ನ ವೈಟ್ ಮನಿ ಮಾಡ್ಕೊಂಡು ಮನೇಲಿ ಸೇಫ್ ಆಗಿ ಇಟ್ಕೊಂಡಿದ್ದಾರೆ. ಅವರು ರಂಗೋಲಿ ಕೆಳಗೆ ತೂರ್ ಬಿಟ್ಟಿದ್ದಾರೆ ಅಂತ ನಾವು ಒಂದ್ ರೀತಿ ಬೇಸರ ವ್ಯಕ್ತಪಡಿಸ್ತಾ ಇದೀವಿ. ಇದೊಂದ್ ರೀತಿ ಮುನ್ನುಡಿನ ಅವ್ರನ್ನು ಕೂಡ ಮಟ್ಟ 100%. ಈ ನನಗೆ ಆ ಮನೆಯಲ್ಲಿ 6 ಕೋಟಿ ದುಡ್ಡು ಸಿಕ್ತು, 26 ಕೋಟಿ ಸಿಕ್ತು, 35 ಎಕರೆ ಜಮೀನು ಸಿಕ್ತು, 26 ಫ್ಲಾಟ್ ಸಿಕ್ತು, 15 kg ಚಿನ್ನ ಸಿಕ್ತು ಅಂತ ಐ ಆಮ್ ನಾಟ್ ಬಾದರ್ಡ್. ನೀವು ನಾಳೆ ಅದಕ್ಕೆ ಲೆಕ್ಕ ಕೊಟ್ಕೋಬೋದು. ಬಟ್ ಲೆಕ್ಕ ಕೊಡಲಿಕ್ಕೆ ಸಾಧ್ಯವಿಲ್ಲದಿರುವುದು ನನ್ನ ಪ್ರಕಾರ ಅಲ್ಲಿ ಕಾಣಿಸ್ತಾ ಇರೋ ಬಹುದೊಡ್ಡ ಅಫೆನ್ಸ್ ಯಾವುದು, ಕ್ರೈಮ್ ಯಾವುದು? 4.7 ಕೋಟಿ ರೂಪಾಯಿ, 2,000 ರೂಪಾಯಿ ಮುಖಬೆಲೆ ಇರುವ ನೋಟು ಹೇಗೆ ಬಂತು? ಕೇವಲ 20 ದಿನಗಳಲ್ಲಿ 26 ದಿನನೋ ವಾರಕ್ಕೆ 24,000 ಎಕ್ಸ್ಚೇಂಜ್. ಯಾಕೆ ಅಂದರೆ ನಿಮಗೆ ವಾಪಸ್ ಪಡೆದುಕೊಳ್ಳಲು ಇರುವಂತಹ ಲಿಮಿಟ್ ವೈಯಕ್ತಿಕವಾಗಿ 24,000 ವಾರಕ್ಕೆ. 4 ವಾರದ ಲೆಕ್ಕ ಹಿಡಿದ್ರು 1 ಲಕ್ಷ ರೂಪಾಯಿ ಇರಬೇಕದು, ಅದರ ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಹಂಗಾರೆ 40,000 ಜನ ನಿಮ್ಮ ಪರವಾಗಿ ಹಾಗಾದ್ರೆ ದುಡ್ಡನ್ನ ಡ್ರಾ ಮಾಡ್ತಂದು ನಿಮ್ಮ ಕೈಲಿ ಕೊಟ್ಟಿರಬೇಕು ಅಂತ ಆಯ್ತದು. 40,000 ಜನ ಕೊಟ್ಟಿರ್ಬೇಕು ಈಗ ಹಂಗಾರೆ ದುಡ್ಡನ್ನು ಡ್ರಾಮಾ. ಎಲ್ಲಿಂದ ಬಂತು ಈ ದುಡ್ಡು, ಹೇಗೆ ಬಂತು? ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇದನ್ನೇ ಹೇಳೋದು. ಬ್ಯಾಂಕಿಂದ ಬಂತ, ನ್ಯಾಷನಲೈಸ್ಡ್ ಬ್ಯಾಂಕಿಂದ ಬಂತ, ಖಾಸಗಿ ಬ್ಯಾಂಕಿಂದ ಬಂತ, DCC ಬ್ಯಾಂಕಿಂದ ಬಂತ, ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಬಂತ, ಎಲ್ಲಿಂದ ಬಂತು ಈ ದುಡ್ಡು, ಹೇಗೆ ಬಂತು? ಹಳೆ ನೋಟ್ಗಳಾದ್ರೆ ಯಾರೋ ಮಧ್ಯವರ್ತಿಗಳು ಕೊಟ್ಟಿರಬಹುದು. 2,000 ಮುಖಬೆಲೆ ಬ್ಯಾಂಕಿಂದನೇ ಬರಬೇಕು ಸರ್. ಎಲ್ಲಿಂದ ಬಂತು? ಯಾವನವನು ಕೊಟ್ಟವನು? ಇಲ್ಲಿಗೆ ಯಾಕೆ ಬಂತು? ಯಾರದ್ದೋ ದುಡ್ಡು ಇಲ್ಲಿದೆ ಅನ್ನೋದಾದ್ರೆ ದೆನ್ ಯು ಬಿಕಮ್ ಎ ಬೇನಾಮಿ ಹೋಲ್ಡರ್ ಆಫ್ ದಟ್ ಪ್ರಾಪರ್ಟಿ. ನೀವು ಇಟ್ಕೊಂಡಿದ್ದಾರೆ.
ನಿಮ್ಮದೇ ದುಡ್ಡು ಆದರೆ ನಿಮಗೆ ಹೆಂಗೆ ಅದು ಡ್ರಾ ಮಾಡೋಕ್ಕೆ ಸಾಧ್ಯ ಆಯಿತು? ದಿಸ್ ಇಸ್ ಎ ಪ್ರಾಪರ್ ಇನ್ವೆಸ್ಟಿಗೇಷನ್ ದಟ್ ಹ್ಯಾಸ್ ಟು ಬಿ ಡನ್. 2 ಬ್ಯಾಂಕ್ನವ್ರನ್ನ ನೇತಾಕದೇ ಇದ್ದರೆ ಅಲ್ರಿ ಮಾನ ಮರ್ಯಾದೆ ಬೇಡವೇನ್ರಿ ಸರ್ಕಾರಗಳಿಗೆ ಮತ್ತು ಇದನ್ನು ನಿರ್ವಹಿಸೋರುಗಳಿಗೆ? ದೇಶದಲ್ಲಿ ಜನ ಸಂಬಳ ಆದ ಮೇಲೆ ಮನೆಯಲ್ಲಿ ಜೀವನ ನಿಭಾಯಿಸಬೇಕು ಅಂತ ಹೋಗ್ಬಿಟ್ಟು ಕ್ಯೂಲ್ ನಿಂತ್ಕೊತಾ ಇದ್ದಾರೆ 2 ಗಂಟೆ, 2,000 ರೂಪಾಯಿ, 2,500 ರೂಪಾಯಿಗೋ, 1,000 ರೂಪಾಯಿಗೋ, 4,000 ರೂಪಾಯಿಗೋ ಭಿಕ್ಷೆ ಬೇಡಿ ಊಟ ಮಾಡೋ ಸ್ಟೇಜಿಗೆ ಬಂದಿದ್ದಾರೆ. ಹಲವಾರು ಕ್ಯಾಬ್ ಡ್ರೈವರ್ಗಳು ನನಗೆ ಫೋನ್ ಮಾಡ್ತಾರೆ, ಸರ್ ರೋಡ್ ಸೈಡಲ್ಲಿರೋ ಜಾಗದಲ್ಲಿ ಹೋಗಿ ಊಟ ಮಾಡೋಕ್ಕೆ ನಮ್ಮ ಕೈಲಿ ದುಡ್ಡು ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಸರ್ ಅಂತ ಫೋನ್ ಮಾಡ್ತಾರೆ. ಇಲ್ಲಿ 4.25 ಕೋಟಿಯನ್ನು ಒಬ್ಬನ ಮನೆಯಲ್ಲಿ ತಂದಿಟ್ಕೊಂಡಿದ್ದಾನೆ ಅಂತಂದರೆ ಇದೇನು ದೇಶನ? ಏನಿದು? ಎಂಥದಿದು? ರೊಚ್ಚಿಗೆ ಹೇಳಬೇಕಾ ಬೇಡವಾ? ಜನ ಸಿಕ್ಕಿದ್ದನ್ನು ತೊಗೊಂಡು ಬಡಿಗೆಗಳನ್ನು ಹಾಕೊಂಡು ಬಡ್ದಾಕ್ಬಿಡ್ಬೇಕಾ ಬೇಡವಾ? ಕತ್ತರಿಸ್ಬಿಡ್ಬೇಕು ಅನ್ಸುತ್ತೆ. ಮೇಲ್ನೋಟಕ್ಕೆ ಕೋಪ ಹೆಂಗೆ ಬರುತ್ತೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ. ಎಲ್ಲಿರಬೇಕು ಇವ್ರಿಗೆ ಅಹಮ್ಮು, ದಿಮಾಕು, ಕೊಬ್ಬುಗಳು ವ್ಯವಸ್ಥೆಯಲ್ಲಿ ಇರುವವರುಗಳು. ಆ ಮ್ಯಾನೇಜರ್ ಅವನು ಯಾರು ಇದನ್ನು ಮಾಡಿದಾನೋ ಅಥವಾ ಅದು ಎಲ್ಲಿಂದ ಬಂದಿದೆಯೋ ಅವನನ್ನು ಹೆಡೆಮೂರಿ ಕಟ್ಟಿ ಕರ್ನಾಟಕದ ಜನತೆಗೆ ಅವನನ್ನು ತೋರಿಸ್ಬೇಕು. ಆ ಭೂಪತಿಯನ್ನು ನಮಗೆ ಕರ್ನಾಟಕದಲ್ಲಿ ನೇತಾಕ್ಬಿಟ್ಟು ತೋರಿಸ್ಬೇಕು ಅವನನ್ನು. ವಾಟ್ ಸಾರ್ಟ್ ಆಫ್ ಎ ಫೆಲೋ ಹಿ ಈಸ್. ಲಂಚದ ಒಂದು ಕಮಿಷನ್ ಆಸೆಗೆ ಬಿದ್ದು ಜನ ಸಾಯ್ತಿರೋದನ್ನು ನೋಡಕ್ಕಾಗದೇ ಇರೋ ಹೊಟ್ಟೆ ಮೇಲೆ ಹೊಡಿತಿದ್ದಂಥ ನೀವು ಮನುಷ್ಯರ ನೀವು? ನಂಬರ್ 1. ನಂಬರ್ 2, ಆದಾಯ ತೆರಿಗೆ ಇಲಾಖೆಯಲ್ಲಿ ಒಂದು ಹೊಸ ನಿಯಮ ಬಂದಿದೆ. ಆ ನಿಯಮದಲ್ಲಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂದರೆ ಜೈಲು ಶಿಕ್ಷೆಯನ್ನು ತೆಗೆದುಬಿಟ್ಟಿದ್ದಾರೆ ಆದಾಯ ತೆರಿಗೆಯಲ್ಲಿ. ಅಂದರೆ ಬರೀ ಫೈನನ್ನು ಹಾಕಿ ದಂಡವನ್ನು ಹಾಕಿ ಬಿಟ್ಕೊಡೋದು. ಜಯಲಲಿತಾ ಕೇಸ್ ಆದಮೇಲೆ ಸ್ಟಾರ್ಟ್ ಆಯ್ತಿದ್ದು, ಜಯಲಲಿತಾಗೆ ಹೆಲ್ಪ್ ಮಾಡೋಕ್ಕೆ ಮಾಡಿಬಿಟ್ರು. ಆದರೆ ಈ ಪ್ರಕರಣದಲ್ಲಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಒಳಗೆ ಬರಬಹುದಾ ಅನ್ನೋದು ನನಗೆ ಗೊತ್ತಿಲ್ಲ, ಚೆಕ್ ಮಾಡ್ತಾರೆ ಯಾರು ಒಬ್ಬರು ಅಂದ್ಕೊಂಡಿದ್ದೀನಿ. ಬೇನಾಮಿ ಪ್ರಾಪರ್ಟಿ ಆ್ಯಕ್ಟಲ್ಲಿ ಅಂದರೆ ಬೇನಾಮಿ ಪ್ರಾಪರ್ಟೀಸ್ನಲ್ಲಿ ಏನಾದ್ರು ಬರಬಹುದಾ ನಂಗೆ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಯಾರೊಬ್ಬರು ಮಾಡ್ತಾರೆ, ಬುದ್ಧಿವಂತರು ಇರ್ತಾರೆ ಮಾಡಿದವರು. ಇದನ್ನು ಮಾಡಿದಾಗ ಅದಕ್ಕೆ ಕ್ರಿಮಿನಲ್ ಪ್ರೊಸೀಡಿಂಗ್ಸು ಇರುತ್ತೆ, ಅದಕ್ಕೆ ಜೈಲು ವಾಸನೂ ಇರುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ ಅದರಲ್ಲಿ. ಹಾಗಾಗಿ ಈ ಪ್ರಕರಣ ಆಪ್ತರು, ಪರಮಾಪ್ತರು, ಅತ್ಯಾಪ್ತರು ಇದೆಲ್ಲ ಆಮೇಲೆ ನೋಡೋಣ. ಅಲ್ಲಿ ಬೇರೆ ಬೇರೆ ದಾಖಲೆ ಸಿಕ್ಕಿರ್ಬೋದು. ನಾನು ಯಾರಿಗೆ ಕಾಸು ಕೊಟ್ಟೆ, ಯಾವನಿಗೆ ಕೊಟ್ಟಿದ್ದೆ, ಹೆಂಗೆ ಕೊಟ್ಟಿದ್ದೆ, ಎಷ್ಟು ಕೊಟ್ಟಿದ್ದೆ, ಯಾವ ದಾರಿಲಿ ಕೊಟ್ಟಿದ್ದೆ, ಯಾರ ಕೈಗೆ ಕೊಟ್ಟಿದ್ದೆ, ಯಾರಿಗೆ ತಲುಪ್ಸೋಕೆ ಕೊಟ್ಟಿದ್ದೆ, ಇವೆಲ್ಲ ಸಿಕ್ಬೋದು. ಏನು ಸಿಕ್ಕಲ್ಲ ಅಂತ ಏನಿಲ್ಲ, ಕೊಟ್ಟವನು ಬರೆದಿಟ್ಟಿರ್ತಾನಿಲ್ಲ ಒಂದು ಕಡೆ. ಬಟ್ ಅದೇ ನಮಗೆ ನಾಳೆ ದಾಖಲೆ ಆಗಲ್ಲ, ಹಲವಾರು ನಮ್ಮ ನ್ಯಾಯಾಲಯಗಳ ಪ್ರಕರಣಗಳನ್ನು ನೋಡಿದ್ರೆ. ಹಾಗಾಗಿ ಅದಕ್ಕಿಂತ ಇಂಪಾರ್ಟೆಂಟ್ ಈಗ ಕಾರು ಒಂದೆಷ್ಟೋ 8 ಕೋಟಿ ಅಂತೀರಿ, ಒಂದೆಷ್ಟೋ 12 ಕೋಟಿ ಅಂತೀರಿ. ಯಾವತ್ತು ಖರೀದಿ ಆಯಿತು ಅನ್ನೋದು ಭಾಳ ಇಂಪಾರ್ಟೆಂಟು. ಯಾವತ್ತು ಖರೀದಿ ಆಯಿತು? 8ನೇ ತಾರೀಕು ಹಿಂದಕ್ಕೆ ಖರೀದಿ ಆಯಿತು, 8 ಆದಮೇಲೆ ಖರೀದಿ ಆಯಿತು. 8ನೇ ತಾರೀಕು ಹಿಂದಕ್ಕೆ ಖರೀದಿ ಆಗಿದ್ದರೆ 8 ಕೋಟಿದೋ, 12 ಕೋಟಿದೋ, 4 ಕೋಟಿದೋ, 6 ಕೋಟಿದೋ ಕಾರು ಹಳೆ ನೋಟಲ್ಲಿ ಖರೀದಿಯಾಗಿ ಕ್ಯಾಶ್ ಪೇಮೆಂಟ್ ಆಗಿದ್ದರೆ ಅದು ಆ ಕ್ಯಾಶ್ ಪೇಮೆಂಟ್ಗೆ ಅಕೌಂಟ್ ಬರುತ್ತಾ ಬರಲ್ವಾ? 8ನೇ ತಾರೀಕು ಆದಮೇಲೆ ಖರೀದಿ ಆಗಿದ್ದರೆ ಹೆಂಗಾಗಕ್ಕೆ ಸಾಧ್ಯ? ಅಥವಾ ಪ್ರೀ ಬುಕ್ ಆಗಿತ್ತಾ ಈ ಕಾರು? ಎಲ್ಲ ಬರಬೇಕಿವೆಲ್ಲ ಆಚೆಗೆ. ಪರಮಾಪ್ತ ಗಿರಮಾಪ್ತ ಎಲ್ಲ ಆಮೇಲೆ ನೋಡೋಣ ಅದನ್ನು. ಭಾಳ ಜನ ಪರಮಾಪ್ತರು ಇರ್ಬೋದು, ಇದರಲ್ಲಿ ಇವರು ಒಬ್ಬರು ಇರ್ಬೋದೇನೋ. ಬಟ್ ಯಾರು ಸಿಕ್ಕಾಕ್ಕೊಂಡಿರೋರು? ಅಟ್ಲೀಸ್ಟ್ ಒಬ್ಬರು ಇದರಲ್ಲಿ ತೀವ್ರತರನಾದಂತಹ ಆರೋಪಗಳನ್ನು ಎದುರಿಸ್ತಾ ಇರೋಂಥವ್ರು. ಲೋಕಾಯುಕ್ತ ಮತ್ತು ರಾಜ್ಯ ಹೈಕೋರ್ಟ್ ಆದಿಯಾಗಿ ಅವರಿಗೆ ಹುದ್ದೆಗಳನ್ನು ಕೊಡಬೇಡಿ ಅಂತ ಹೇಳಿರೋ ವ್ಯಕ್ತಿ, ರಾಜ್ಯದಲ್ಲಿ ಕೆಲಸ ಮಾಡಿರುವ ಹಲವಾರು ಹುದ್ದೆಗಳಲ್ಲಾಗಿರಬಹುದಾದ ಅವ್ಯವಹಾರಗಳನ್ನು CAG ಸಮೇತ ದಾಖಲು ಮಾಡಿರುವಂತಹ ವ್ಯಕ್ತಿ, ಎಕ್ಸಿಕ್ಯೂಟಿವ್ ಹುದ್ದೆಗಳನ್ನು ಕೊಡಬೇಡಿ ಅಂತ ಹೇಳಿರೋ ವ್ಯಕ್ತಿ, ಅಂತಹವರಲ್ಲಿ ಒಬ್ಬರು ಇದರಲ್ಲಿದ್ದಾರೆ ಈಗ ಈ ಗುಂಪಿನಲ್ಲಿ. ಹಾಗಾದ್ರೆ ಅಲ್ಲಿಗೆ ಅವ್ರನ್ನ ತಂದಿದ್ಯಾರು? ಎಕ್ಸಾಕ್ಟ್ಲಿ ದಿ ಪಾಯಿಂಟ್. ಇಂತಹ ವ್ಯಕ್ತಿಗಳನ್ನು, ಇಂತಹ ಗುರುತರವಾದ ಆರೋಪಗಳಿದ್ದಾಗ ತರಕೂಡುದು ಅಂತ ಕ್ಯಾಂಪೇನ್ ನಡೀತು ಮಾಧ್ಯಮಗಳಲ್ಲಿ, ಹಲವಾರು ಪತ್ರಿಕೆಗಳು ಮಾಡಿದ್ರು, ಟಿವಿಗಳಲ್ಲೂ ತಮ್ಮ ಕೈಲಾದಷ್ಟು ಅವರು ಮಾಡಿದ್ದಾರೆ. ಅದನ್ನೆಲ್ಲ ಧಿಕ್ಕರಿಸಿ ತಗೊಂಬಂದು ಆಯಕಟ್ಟ ಸ್ಥಳದಲ್ಲಿ ಕೂರಿಸಿದ ಮಹಾರಾಜ ಯಾರು? ಹೂ ಈಸ್ ದಿಸ್ ಕಿಂಗ್? ಅಂಡ್ ದಟ್ ಕಿಂಗ್ ಈಸ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಟುಡೇ, ನಾಟ್ ದಿಸ್ ಆಫೀಸರ್. ಯು ಹ್ಯಾವ್ ಅಲೋಡ್ ದ ಲೂಟ್. ಹಾಗಾರೆ ಮಹಾರಾಜನೇ ಹಾದಿಯನ್ನು ಸುಗಮ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ದರೋಡೆಗೆ ಅಂತ ಹೇಳಬೇಕಾಗತ್ತೆ. ನಾನು ಇವರು ದರೋಡೆ ಮಾಡಿದ್ದಾರೆ ಅಂತ ಹೇಳಿಲ್ಲ. ನಾಳೆ ಆದರೆ ಪ್ರೂವ್. ಹೂ ಡಿಡ್ ದಿಸ್? ಹೂ ಪೋಸ್ಟೆಡ್ ದೆಮ್ ದೇರ್? ಇದೆಲ್ಲ ಇದ್ದಾಗ ಇಲ್ಲ, ಭಾಳ ಒಳ್ಳೆ ರಿಪೋರ್ಟ್ ಇತ್ತು ಅವ್ರ ಬಗ್ಗೆ, ನನಗೆ ಗೊತ್ತಿರಲಿಲ್ಲ ಹಾಕಿದೆ ಅಂದರೆ ಫೇರ್. ಕಣ್ಣಿಗೆ ಕಾಣಿಸುವ ರೀತಿ ದಾಖಲೆಗಳಲ್ಲಿ ಮತ್ತು
ತೀರ್ಪುಗಳಲ್ಲಿ, ಲೋಕಾಯುಕ್ತದಲ್ಲಿ, CAGಗಳಲ್ಲಿ ಬಂದಿರುವಂತಹ ಅವ್ರನ್ನ ತಗೊಂಡೋಗಿ ಆಯಕಟ್ಟು ಸ್ಥಳಕ್ಕೆ ಕೂರಿಸಿದ್ರಲ್ಲ. ಡ್ಯಾಶ್ 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 ಮಹಾರಾಜರೇ, ಕರ್ನಾಟಕದ ರಾಜ್ಯದ ಮಹಾರಾಜರು ಯಾರು ಪ್ರಜಾಪ್ರಭುತ್ವದಲ್ಲಿ ಅಂತ ಜನಕ್ಕೆ ಗೊತ್ತಾಗತ್ತಲ್ಲ. ಯಾಕೆ ಪೋಸ್ಟ್ ಮಾಡಿದ್ರಿ? ವೈ ಆರ್ ಯು ನಾಟ್ ಆನ್ಸರಬಲ್ ಟುಡೇ? ಡಕಾಯಿತರು ಅಂತ ಗೊತ್ತಿದ್ದವನನ್ನು ಕರ್ಕೊಂಬಂದು ಪೊಲೀಸ್ ಸ್ಟೇಷನ್ನಲ್ಲಿ ನೋನ್ ಡಕಾಯಿತ, ನೋನ್ ಕಳ್ಳ, ಕನ್ವಿಕ್ಟೆಡ್ ಫೆಲೋನು, ಆರೋಪ ಇರೋನನ್ನು ಕರ್ಕೊಂಬಂದ್ಬಿಟ್ಟು ನಾನು ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಏನಾಗತ್ತೆ? ಇದೊಂಥರ ಬ್ಯಾಂಕ್ ಮ್ಯಾನೇಜರ್ ಮಾಡಿದಂಗೆ ಸರ್. ಅದೇ ಆಗಿರೋದು. ಲೂಟಿಕೋರರ ರಾಜ್ಯಕ್ಕೆ ಲೂಟಿಕೋರರನ್ನೇ ತಂದು ನೀವುಗಳು ಹಾಕಿದ್ದಂಥದ್ದು. ಆದರೆ ಮಾತಾಡೋದು ಪಾರದರ್ಶಕ ಮತ್ತು ಸ್ವಚ್ಛತೆ ಬಗ್ಗೆ ಮಾತನಾಡ್ತಾ ಇದ್ದೀರಿ. ನಮ್ಮ ಸರ್ಕಾರದಲ್ಲಿ ಆರೋಪಗಳಿಲ್ಲ ಅಂತ ಮಾತನಾಡ್ತೀರಿ, ನಮ್ಮ ಸರ್ಕಾರದಲ್ಲಿ ಹಗರಣಗಳಿಲ್ಲ ಅಂತ ಮಾತನಾಡ್ತೀರಿ. ಈಸ್ ದಿಸ್ ನಾಟ್? ಇದನ್ನು ಕೇಳಬೇಕು ಪ್ರಶ್ನೆನ, ಆಫೀಸರ್ದು ಆಮೇಲೆ ಕೇಳೋಣ. ಯಾಕಂದರೆ ಕ್ರೈಮಲ್ಲಿ ಒಂದಿದೆ, ಕ್ರೈಮ್ ಮಾಡಿದವನು ಎಷ್ಟು ಇಂಪಾರ್ಟೆಂಟೋ ಅಂದರೆ ಅವನ ಶಿಕ್ಷೆಗೆ ಗುರಿಯಾಗಬೇಕೋ, ಆ ಕ್ರೈಮನ್ನು ಮಾಡುವಂತೆ ಪ್ರೇರೇಪಿಸುವವನು ಮತ್ತು ಪಿತೂರಿ ಮಾಡುವವನಿಗೂ ಅಷ್ಟೇ ಶಿಕ್ಷೆಯಾಗಬೇಕು ಅಂತಿದೆ. ಇದರಲ್ಲಿ ಎಸ್ಟಾಬ್ಲಿಷ್ ಆಗತ್ತೋ ಬಿಡತ್ತೋ, ಕ್ವಿಡ್ ಪ್ರೋಕೋ ನಂಗೆ ಗೊತ್ತಿಲ್ಲ. ಆದರೆ ಇಸ್ ಇಟ್ ನಾಟ್ ಮಾರಲಿ ಆನ್ಸರಬಲ್ ಇಂಥವೆಲ್ಲ? ಹೌ ಕ್ಯಾನ್ ಯು ಬ್ರಿಂಗ್ ಸಚ್ ಕ್ಯಾರೆಕ್ಟರ್ಸ್? ಕೇಳಿದ್ರೆ ಅದಕ್ಕೆ ಕಥೆಗಳನ್ನು ಹೇಳ್ತಾರೆ. ಒಂದು ವಿರಾಮ ಆದಮೇಲೆ 4.7 ಕೋಟಿ 2,000 ರೂಪಾಯಿ ಮುಖಬೆಲೆಯ ನೋಟನ್ನು ತೋರಿಸಿದ್ದೀವಿ. ಸಾಮಾನ್ಯವಾಗಿ ಇಂತಹವರನ್ನ ನಿಮಗೆ ಪರಿಚಯಿಸಬೇಕಾದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ ಎಂದು ಪರಿಭಾವಿಸಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಬೇಜಾರಾದರೆ ಕ್ಷಮಿಸಿ. ಯಾರು ಈ ಚಿಕ್ಕರಾಯಪ್ಪ? ಯಾರು ಈ ಜಯಚಂದ್ರ? ಯಾರು ಈ ಚಕ್ರವರ್ತಿ? ಯಾರು ಈ ನಜೀರ್? ಬೇಡವೇ? ನೋಡ್ಬಿಡೋಣ ಅಲ್ವಾ? ಆಲ್ ರೈಟ್. ಚಿಕ್ಕರಾಯಪ್ಪನವರು ಯಾರು? ಕಾವೇರಿ ನೀರಾವರಿ ನಿಗಮದ MD, BBMP, PWD ಅಂತಹ ಇಂಪಾರ್ಟೆಂಟ್ ಜಾಗಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನೂರಾರು ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳ ಮೇಲುಸ್ತುವಾರಿಯನ್ನು ಅತ್ಯಂತ ಒತ್ತಡದ ಮಧ್ಯೆ ನಿಭಾಯಿಸಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ ಇನ್ನಷ್ಟು ಪ್ರಭಾವಿಯಾಗಿ ಹೊರಹೊಮ್ಮಿದ್ದಾರೆ. ಅವರ ಕಾರ್ಯಕ್ಷಮತೆಗೆ ತಕ್ಕಂತೆ ಮುಖ್ಯಮಂತ್ರಿಗಳು ಅವರಿಗೆ ಹುದ್ದೆಗಳನ್ನು ದಯಪಾಲಿಸಿದ್ದಾರೆ. ಕಣ್ಣನ್ ಬೋರ್ವೆಲ್ಸನ್ ಅವರು ಯಾರೋ ಅವರ ಜೊತೆ ಅವರಿಗೆ ಸ್ವಲ್ಪ ಫ್ರೆಂಡ್ಶಿಪ್ ಅಂತೆ, ಅದರಲ್ಲಿ ತಪ್ಪೇನಿಲ್ಲ. ಫ್ರೆಂಡ್ಶಿಪ್ ಯಾರ ಜೊತೆ ಯಾರಿಗೆ ಬೇಕಾದ್ರೂ ಇರ್ಬೋದು. ಕಾವೇರಿ ನೀರಾವರಿ ನಿಗಮದಿಂದ ಯಾರೋ ಒಬ್ಬರು ಚಕ್ರವರ್ತಿನವ್ರಿಗೆ ಎಷ್ಟೊಂದು 100 ಕೋಟಿ ರೂಪಾಯಿ ಮೊತ್ತದ ಗುತ್ತಿಗೆ ಹೋಗಿದೆ. ಏನು ಮಾಡೋಕ್ಕಾಗತ್ತೆ? ಫ್ರೆಂಡ್ ಆದರೆ ಗುತ್ತಿಗೆ ತೊಗೋಬಾರ್ದು ಅಂತ ಏನಾದ್ರು ಕಾನೂನಲ್ಲಿ ನಿಯಮ ಇದೆಯೇ? ಅಲ್ಲಿ ಕಾನೂನು ಇದೆಯೇ? ಏನಿಲ್ವೇ? ಇವರು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಹೆಸರು ಚಿಕ್ಕರಾಯಪ್ಪ. ಇದು ಎರಡನೆಯವರು ಜಯಚಂದ್ರ. ಈ ಹೆಸರು ಮೊದಲು ಬಂದಾಗ ನಾನು ಗಾಬರಿಯಾಗಿ TB ಜಯಚಂದ್ರ ಏನೋ ಎಂದುಕೊಂಡೆ. ಆದರೆ ಆಮೇಲೆ ಅಲ್ಲ ಅಂತ ಗೊತ್ತಾಯಿತು. ಗೊತ್ತಾಗಿದ್ದು ಒಂದೇ, ಇಬ್ಬರೂ ತುಮಕೂರಿನವರು ಅಷ್ಟೇ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಮುಖ್ಯಾಧಿಕಾರಿಗಳಿವರು. ಸಚಿವ ಮಹದೇವಪ್ಪ ಅವರ ಸಂಬಂಧಿ ಎನ್ನಲಾಗಿದೆ. ಮೊದಲು ಕಾವೇರಿ ನೀರಾವರಿ ನಿಗಮದಲ್ಲಿದ್ದಾಗ ಇದ್ರು. ಶಿರಾ ಮೂಲದ ಇವರು ಮುಖ್ಯಮಂತ್ರಿಗೂ ಆಪ್ತರಂತೆ. CM ಆಪ್ತ ನಜೀರ್ಗೂ ಕ್ಲೋಸ್ ಅಂತೆ. ಅಂದರೆ ಆಪ್ತರಿಗೆ ಆಪ್ತರಲ್ಲಿ ಆಪ್ತರು. ಅವರ ಹೆಸರು ಜಯಚಂದ್ರ. ಈಗ ಮುಂದಕ್ಕೆ ಹೋಗೋಣ. ನಜೀರ್ ಇವರ ಹೆಸರು. ಸಿದ್ದರಾಮಯ್ಯನವರು ಯಾಕೆ ಅಂದರೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, RV ದೇಶಪಾಂಡೆ ಅಂದರೆ ನಿಮಗೆಲ್ಲ ಗೊತ್ತು, ಸಿದ್ದರಾಮಯ್ಯ ನಿಮಗೆಲ್ಲ ಗೊತ್ತು, ಯಡಿಯೂರಪ್ಪ ನಿಮಗೆಲ್ಲ ಗೊತ್ತು, ಕುಮಾರಸ್ವಾಮಿ ನಿಮಗೆಲ್ಲ ಗೊತ್ತು. ಇದು ಗೊತ್ತಿರಲ್ವೇ? ಹಾಗಾಗಿ ಪರಿಚಯ. ಶ್ರೀ ನಜೀರ್ ಸಿದ್ದರಾಮಯ್ಯನವರು ಸಚಿವ ಮಹದೇವಪ್ಪನವರ ಆಪ್ತರೆನ್ನಲಾಗಿದೆ. ರಂಜಾನ್ ಬಕ್ರೀದ್ ಹಬ್ಬಕ್ಕೆ ನಜೀರ್ ಮನೆಗೆ ಇಬ್ಬರಿಗೂ ಬಿರಿಯಾನಿ ಊಟಕ್ಕೆ ಕರೀಲಾಗ್ತಿತ್ತು. ಹೋಗ್ತಾರಂತೆ. ತಪ್ಪೇನಿದೆ? ಯಾರ್ದೋ ಮನೆ ನಾನು ಒಳ್ಳೆ ಬಿರಿಯಾನಿ ಮಾಡ್ತಾರೆ ಅಂದರೆ ಜನ 100 ಕಿಲೋಮೀಟರ್ ಬೇಕಾದ್ರೂ ಹೋಗ್ತಾರೆ. ಆ ಬಿರಿಯಾನಿ ಮಹಾತ್ಮೆನೇ ಹಾಗೆ. ಆಲ್ ರೈಟ್. ಇನ್ನು CM ಇಬ್ರಾಹಿಂ, ನನ್ನ ಸಹೋದ್ಯೋಗಿಗಳು ನನಗೆ ಹೇಳ್ತಾ ಇರೋದು, CM ಇಬ್ರಾಹಿಂ ಅವ್ರ ಮನೆ ಮಿಸ್ ಆದರೂ ನಜೀರ್ ಮನೆಯನ್ನು ಮರ್ತಿಲ್ಲ ಇವರು ಅಂತ. ಯಾರಿಗೆ ಗೊತ್ತು? ಇಬ್ರಾಹಿಂ ಹ್ಯಾಸ್ ಲಾಸ್ಟ್ ಟಚ್ ಇನ್ ಮೇಕಿಂಗ್ ಬಿರಿಯಾನಿ. ನಜೀರ್ ಹ್ಯಾಸ್ ಕೆಪ್ಟ್ ಇನ್ ಟಚ್ ಇನ್ ಮೇಕಿಂಗ್ ಬಿರಿಯಾನಿ. ದಟ್ಸ್ ಆಲ್. ವೆರಿ ಸಿಂಪಲ್. ಅದರಲ್ಲೇನಿದೆ ದೊಡ್ಡ ಇಶ್ಯೂ? ಆಯಕಟ್ಟಿನ ಜಾಗಕ್ಕೆ ಹೋಗುವಾಗ ಕೆಲವರು ನಜೀರ್ ಅವರ ಸಹಾಯ ಮತ್ತು ಸಲಹೆಗಳನ್ನು ಪಡೆದುಕೊಳ್ತಾರಂತೆ. ದೊಡ್ಡ ದೊಡ್ಡ ಗುತ್ತಿಗೆದಾರರಿಗೆ ನಜೀರ್ ಅವರು ತುಂಬ ಫ್ರೆಂಡ್ಶಿಪ್, ಬಿಕಾಸ್ ಈಸ್ ವೆರಿ ಫ್ರೆಂಡ್ಲಿ ಮ್ಯಾನ್, ಬೇಸಿಕಲಿ ಹೆಲ್ಪಿಂಗ್ ಆ್ಯಂಡ್ ಫ್ರೆಂಡ್ಲಿ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಪ್ರಭಾವಿ. ಸಹಜ, ಯಾವಾಗಲೂ ಅಷ್ಟೇ. ಅಧಿಕಾರ ಹಣ ಇದ್ದಾಗ ಹಾಗೆ ನೀರು ಕೆಳಕ್ಕೆ ಹರಿಯತ್ತೆ, ಮೇಲೆ ಹರಿಯತ್ತೆಯೇ ಇಲ್ಲ.
ನಜೀರ್ ವ್ಯವಹಾರದ ಮೇಲೆ 1.5 ವರ್ಷದಿಂದ IT ಅವರು ಕಣ್ಣಿಟ್ಟಿದ್ರಂತೆ. ಈಗ ಆ ಕಣ್ಣನ್ನು ಬಿಟ್ಟಿದ್ದಾರೆ IT ಅವರು. ಓಕೆ, ನವೆಂಬರ್ ಇವರ ಪರಿಚಯಗಳು ಹಾರ್ಡ್ ವರ್ಕ್. ಅಲ್ಲ, ನಾವು ಜನಕ್ಕೆ ರಾಜ್ಯಕ್ಕೆ ಕಷ್ಟಪಟ್ಟಿರುವಂತಹ ಅವರ ವಿಚಾರ ಬಂದಾಗ ನಾವು ಅದರಲ್ಲಿ ರಾಗ ದ್ವೇಷ ಜಾತಿ ಮತ ಕುಲ ನೋಡದೆ ಅವ್ರನ್ನ ಪರಿಚಯಿಸಬೇಕು. ಆರ್ ದೇ ನಾಟ್ ಪಬ್ಲಿಕ್ ಹೀರೋಸ್ ಟುಡೇ? ದೇ ಆರ್ ಪಬ್ಲಿಕ್ ಹೀರೋಸ್. ನನ್ನ ಪ್ರಕಾರ ಅವರು ಪಬ್ಲಿಕ್ ಹೀರೋಸ್ ಇವತ್ತಿಗೆ. ಮುಂದಕ್ಕೆ ಹೋಗೋಣ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ ಬನ್ನಿ. ಯಾರು ಗಾಬರಿ ಆಗಬೇಕಾಗಿಲ್ಲ. ಇದು ಯಾವುದು ಹೊಸದಲ್ಲ. ಈಗಾಗಲೇ ವೆಲ್ತ್ ಟ್ಯಾಕ್ಸ್ ಡಿಕ್ಲರೇಷನ್ಸ್ ಇದೆಲ್ಲ ಇರುವಂತದ್ದು. ಆದ್ರೂ ನೀವು ಮುಂದೆ ಹೇಳಿರ್ತೀನಿ, ಆಮೇಲೆ ಕ್ಲಾರಿಫಿಕೇಶನ್ ಕೊಡೋಣ. ವಿವಾಹಿತ ಮಹಿಳೆಯರಿಗೆ 500 ಗ್ರಾಮ್ ಈಗಲೂ ಇತ್ತು. ಅವಿವಾಹಿತ ಮಹಿಳೆಯರಿಗೆ 250 ಗ್ರಾಮ್ ಇತ್ತು. ಪುರುಷರು 100 ಗ್ರಾಮ್ ಚಿನ್ನ ಹೊಂದಬಹುದು ಅನ್ನೋದು ಇತ್ತು. ಯಾವ ಅನುಮಾನನೂ ಇಲ್ಲ. ಪೂರ್ವಿಕರಿಂದ ಬಂದಿರೋದು. ಈಗೇನು ಮಾಡಬೇಕು ಅಂತೆಲ್ಲ ಭೀತಿ ಪಟ್ಕೋಬೇಡಿ. ಕೇಂದ್ರ ಸರ್ಕಾರ ಅನ್ನೋದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಯಾವ ಚಿನ್ನಕ್ಕೆ ತೆರಿಗೆ ಬೀಳಲ್ಲ ಅಂತಂದರೆ ಕೃಷಿ ಆದಾಯದ ಮೇಲೆ ಖರೀದಿಯಾಗಿರೋವಂಥದ್ದು, ಪೂರ್ವಿಕರಿಂದ ಬಂದಿರೋವಂಥದ್ದು. ಆದರೆ ವಿವರಣೆ ಕೊಡಬೇಕು. ಮತ್ತು ಆದಾಯ ತೆರಿಗೆ ಇಲಾಖೆ ಮುಂದೆ ಘೋಷಿಸಿಕೊಂಡಿರೋವಂಥದ್ದಕ್ಕೆ ಯಾವ ಸಮಸ್ಯೆನೂ ಬರಲ್ಲ. ಒಂದೊಮ್ಮೆ IT ರೈಡ್ ಮಾಡಿ ಸಕ್ರಮ ಆದರೆ ಜಪ್ತಿ ಎಲ್ಲ ಮಾಡೋಂಗಿಲ್ಲ. ಯಾವ ಚಿನ್ನಕ್ಕೆ ತೆರಿಗೆ ಹಾಕ್ತಾರಷ್ಟೇ. ಸುಮಾರು ಮೊದಲೆಲ್ಲ 45% ಅನ್ನೋ ತೆರಿಗೆ ಹಾಕ್ತಿದ್ರು. ಈಗ ಮೊನ್ನೆ ಅದಕ್ಕೊಂದು ಅಮೆಂಡ್ಮೆಂಟ್ನ ಒಂದು ತಿದ್ದುಪಡಿಯನ್ನು ಮಾಡಿಕೊಂಡು 85% ಮಾಡ್ಕೊಂಡಿದ್ದಾರೆ. ಸರ್ಚಾರ್ಜ್ ಎಲ್ಲ ಸೇರಿಸಿ. ಈ ಸರ್ಕಾರದ ಕ್ರಮವನ್ನು ಗೋಲ್ಡ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಶರವಣ ಸ್ವಾಗತಿಸ್ತಾರೆ. ಸರ್, ಈಗ ಮೊದಲೇ ವೆಲ್ತ್ ಟ್ಯಾಕ್ಸ್ ಅಲ್ಲಿ ಇಷ್ಟಿಷ್ಟು ಲಿಮಿಟ್ ಇತ್ತು, ಆದ್ರೂ ಕೂಡ ನಡೀತಾ ಇತ್ತು. ಈಗ ಒಂಥರ ಪ್ಯಾನಿಕ್ ಯಾಕೆ ಶುರುವಾಗಿದೆ? ಏನು ಪ್ಯಾನಿಕ್ ಬೇಡ. ಈ ದೇಶದಲ್ಲಿ 50% ಜನರ ಹತ್ರ ಗಂಡ ಹೆಂಡತಿ ಮಗು ಇದ್ದರೆ 800 ಗ್ರಾಮ್ ಚಿನ್ನನೇ ಇರಲ್ಲ ರೀ. ನಾವೇ ನೋಡಿಲ್ವೇನ್ರಿ? ಮದುವೆ ಮಾಡಿಸೋದ್ರಂತೆ 3 ಗ್ರಾಮ್ದೋ 4 ಗ್ರಾಮ್ದೋ ತಾಳಿ, 2 ಗ್ರಾಮ್ದೋ 4 ಗ್ರಾಮ್ದೋ ಒಂದು ಓಲೆ, ಇಂಥದ್ದನ್ನ ಮಾಡಿಸಿ ಮದುವೆ ಮಾಡ್ತಾರೆ ಅಂತ ಬಡವರಲ್ಲಿ. ಸರ್, ತಾಳಿ ಚೈನಾ ತಾಳಿನಾ ಸರ್? ತಾಳಿ ಚೈನ್ ಅದೇ ರೀ. ಗುಂಡು ಪಂಡು ಏನೋ ಬರ್ತದಲ್ಲ, ಅದನ್ನ ಅದಕ್ಕೆ ಅರಿಶಿನದ ದಾರ ಹಾಕೊಂಡು ಕಟ್ಕೊಂಡು ಮದುವೆ ಮಾಡ್ಕೊಳ್ಳಲ್ವೇನ್ರಿ? ಈ ದೇಶದಲ್ಲಿರೋ 40% 50% ಜನರ ಹತ್ರನೂ 800 ಗ್ರಾಮ್ ಚಿನ್ನ ಇರತ್ತೇನ್ರಿ? ಇರಲ್ಲ. ಯಾಕೆ ಸುಮ್ಮನೆ ಎಗರಾಡ್ತೀವಿ? ಸರ್, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರಬಹುದು. ಇರ್ಲಿ, ತೊಂದರೆ ಇಲ್ಲ. ಯಾಕೆ ಎದುರ್ಕೋತೀರಿ? ಏನಕ್ಕೆ ಎದುರ್ಕೋಬೇಕು ನೀವು? ಇದು ನಿಮ್ಮ ಮೇಲಲ್ಲ. ಮೊನ್ನೆ ಮುಗಿದಂತಹ ಸ್ಕೀಮ್ನಲ್ಲಿ ಕಪ್ಪು ಹಣವನ್ನ ಅಕ್ರಮವಾಗಿ ಬಾರು ಇಟ್ಟಿಗೆ ಮಾಡಿ ಎತ್ತಿಟ್ಕೊಂಡಿರೋರಿಗೆ ಇದು ತಗೊಳ್ಕೊಳ್ಬೇಕಾದ್ರೆ ತಗೊಳ್ಕೊಳ್ಳೋದು. ನೀವು ಯಾಕೆ ಎದುರ್ಕೊಂಡು ಒದ್ದಾಡ್ತೀರಿ ಎಲ್ಲ? ಸರ್, ಇವಾಗ 500 ಗ್ರಾಮ್ ಹೇಳಿದ್ದಾರೆ ಸರ್. 510 ಗ್ರಾಮ್ ಇದೆ. 10 ಗ್ರಾಮ್ ಏನು ಆಗಲ್ಲ, ಏನು ಆಗಲ್ಲ. ಅವ್ರಿಗೂ ಅರಿವಿರುತ್ತೆ. ಅದು 500 550 ಗ್ರಾಮ್ ಈಚೆ ಆಚೆ ಎಲ್ಲ. ಈಗ ಮನೆಯಿಂದ ಚಿನ್ನ ಎಲ್ಲ ತಗೊಂಬ್ರಿ ಅರ್ಜೆಂಟು ಅಂತ ಇದರಲ್ಲಿ ತೂಕದ ಮೆಷಿನಲ್ಲಿ ಇಟ್ಟು 500 ಇದೆಯಾ ಇಲ್ವಾ? 506 ಬಂದ್ಬಿಡ್ತಾ? ಒಂದು ಕೊಂಡಿ ಮುರಿದಾಕ್ಬಿಡೋಣ ಇರೋ ಹಂಗಾರೆ ಅಂತ ಮುರಿದಾಕ್ಬಿಡ್ತೀರೇನಾ? ಈಗ ಹಂಗೆ ಆಗಿದೆ ಸರ್. ಹಂಗಾಗ್ಬೇಕಾಗಿಲ್ಲ. ಯಾರೋ ಫೋನ್ ಮಾಡಿ ನನ್ನ ಹತ್ರ 1 kg ಇದೆ. 1 ಮಿನಿಟ್ ಪ್ಲೀಸ್. 2 kg ಬೇಕಾದ್ರೂ ಇರ್ಲಿ, ತಲೆ ಕೆಡಿಸ್ಕೋಬೇಡಿ. 2 kgಗೆ ಲೆಕ್ಕವನ್ನ ಕೊಡೋದು ಪರಿಸ್ಥಿತಿ ಬಂದರೆ ಕೊಡುವರಂತೆ. IT ರೇಡ್ ಏನಾದ್ರೂ ನಡೆದರೆ ಕೊಡೋದು. ನಮ್ಮ ಮನೆ ಬಾಗಿಲಿಗೆ ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಹಾಲ್ನವನು ಪೇಪರ್ನವನು ಇನ್ನೊಂದು ಬರೋನು ಮೊದ್ಲು ಟಕ ಅಂತ ಹೊಡೆದು ಒಳಕ್ಕೆ ಬಂದು ಎಲ್ಲಿ ಚಿನ್ನ ಅಂತ ನುಗ್ಗಿ ಎಲ್ಲ ಹಂಗಾರೆ ನಾವು ತೊಗರಿಬೇಳೆ ಡಬ್ಬದೊಳಗಡೆ ಇಟ್ಟಿರ್ತೀವಿ. ಹಂಗನ್ಬಿಟ್ಟು ತೊಗರಿಬೇಳೆ ಡಬ್ಬ, ಸಾಸಿವೆ ಡಬ್ಬ ಎಲ್ಲ ತೆಗೆದು ಚೆಕ್ ಮಾಡಿ ಹೋಗ್ಬಿಡ್ತಾನೆ ಅನ್ಕೋತೀರಾ? ಹಂಗೆಲ್ಲ ಆಗತ್ತಾ? ಅದು ಬಿಸ್ಕೆಟ್ ಬಾರ್ಗಳ ಮೇಲೆ. ಎಕ್ಸಾಕ್ಟ್ಲಿ. ನಂಬರ್ 1. ನಂಬರ್ 2, ನಿಮ್ಮ ಮನೆಯಲ್ಲಿ ಇದ್ದರೂ ಗಾಬರಿ ಮಾಡ್ಕೋಬೇಡಿ. ಕಾರಣ ಲಿಮಿಟ್ ಇರೋವರೆಗೆ ಅಂದರೆ 500 ಹೆಣ್ಣುಮಕ್ಕಳು ಮದುವೆ ಆದವ್ರಿಗೆ, 250 ಮದುವೆ ಆಗದೆ ಇರೋ ಹೆಣ್ಣುಮಕ್ಕಳು, 100 ಗ್ರಾಮ್ ಪುರುಷರು ಇದ್ದವ್ರಿಗೆ, ಅಲ್ಲಿಯವರೆಗೆ ಯಾವ ಭೂಪತಿನೂ ಬಂದು ನಿಮ್ಮನ್ನೊಂದು ಪ್ರಶ್ನೆನೂ ಕೇಳೋಂಗಿಲ್ಲ. ಇದಾದ ಮೇಲೆ ಇದ್ದರೆ ಆದಾಯದ ಮೂಲದಲ್ಲದಿದ್ದರೆ ಕೃಷಿ ಇರಬಹುದು, ಮತ್ತೊಂದಿರಬಹುದು, ನಾನು ದುಡಿದಿದ್ದ ಹಣನೇ ಇರಬಹುದು, ಅಥವಾ ಪೂರ್ವಜರಿಂದ ಪಿತ್ರಾರ್ಜಿತವಾಗಿ ಬಂದಿರುವುದನ್ನು ವರ್ಣನೆ ಮಾಡುವುದರಲ್ಲಿರ್ಬೋದು. ಇದ್ದರೆ 2 kg ಇದ್ದರೂ ಯಾಕೆ ಟೆನ್ಷನ್ ಮಾಡ್ಕೋತೀರಿ? ಏನು ಟೆನ್ಷನ್ ಬೇಡ ಅದಕ್ಕೆ. ನಂಬರ್ 1. ನಂಬರ್ 2,
ಗಂಡಸರು ಚಿನ್ನವನ್ನು ಹಾಕುವಂತಿಲ್ಲ 100 ಗ್ರಾಮ್ ಮೇಲೆ ಅಂತ ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಪ್ಪ ನಾನು. ಯಾಕೆ ಹಾಕುವಂತಿಲ್ಲ? ಯಾರು ಹೇಳಿದವರು? ಅಲ್ಲ ಈಗ ಸುಮ್ನೆ ಪ್ರದರ್ಶನ ನನ್ನ ಇಷ್ಟ ರೀ. ನಾನು ಆದಾಯವನ್ನ ತೋರಿಸಿ ಚಿನ್ನವನ್ನ ಖರೀದಿ ಮಾಡಿ ಬಾವಿ ಸೇದು ಹಗ್ಗದ್ದಾರು ಹಾಕತ್ತೀನಿ, ಎಮ್ಮೆ ಹಿಡ್ಕೊಂಡು ಹೋಗೋ ದಾರದಷ್ಟು ದಪ್ಪನಾರು ಹಾಕತ್ತೀನಿ. ನನ್ನ ಇಷ್ಟ. ದುಡ್ಡನ್ನ ತೋರಿಸಿದ್ರೆ ಅದು ತೋರಿಸಿದ್ರೆ ಯಾವ್ಯಾವಾಗಲೂ ಟಿವಿಲಿ ಬರ್ತಿತ್ತಪ್ಪ, ಒಂದೊಂದ್ಸರಿ ಪೇಪರಲ್ಲೆಲ್ಲ 10 ಬೆರಳಿಗೆ 10 ಉಂಗ್ರ ಹಾಕಡು. ಆದಾಯ ತೋರಿಸಿದ್ರೆ 10 ಯಾಕೆ 20 ಹಾಕೋ. ಯಾಕೆ ಬಂದು ಕೇಳಬೇಕು? ಯಾರು ಬಂದು ಕೇಳಬೇಕು ಅದನ್ನ? ಆದಾಯ ಇದ್ದರೆ, ಇಲ್ಲದಿದ್ದರೆ ಮಾತ್ರ ಈ ಸಮಸ್ಯೆ. ಹಾಗಾಗಿ ದಿಸ್ ಇಸ್ ನಾಟ್ ಎ ನ್ಯೂ ಆಕ್ಟ್. ಏನಾಯಿತು ಈ ಮಸೂದೆ ತಿದ್ದುಪಡಿಯಲ್ಲಿ ಅಂದರೆ, ತೆರಿಗೆಯನ್ನ ದಂಡವನ್ನ ಪ್ರಮಾಣವನ್ನ ರೀಅಡ್ಜಸ್ಟ್ ಮಾಡಿ 85 ತಂದ್ರು. ಹಂಗಾಗಿ ಗಾಬರಿ ಬಿದ್ದೋಗಿರೋದು ಇದು. ಅಂದ್ರೆ ಒಂದು ವೇಳೆ IT ರೇಡ್ ನಡೆದಾಗ ನಿಮಗೆ ಇದು ಲಿಮಿಟ್ ಗಿಂತ ಜಾಸ್ತಿ ಇದ್ರೆ ಫೈನ್ ಎಷ್ಟು ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಆಗಿದೆ. ಮೊದ್ಲಿದ್ದಕ್ಕಿಂತ ಜಾಸ್ತಿ ಆಗಿದೆ ತೆರಿಗೆ ಈಗ. ಬಟ್ ಈ ಲಿಮಿಟ್ ಎಲ್ಲ ಮೊದಲೇ ಇತ್ತು, ಜನ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನಂಬರ್ 3, ನಿಮ್ಮ ಮನೆಯಲ್ಲಿ ಚಿನ್ನ ಇದ್ದು ನೀವು ಡಿಕ್ಲೇರೇ ಮಾಡದಿದ್ರೆ ಈ ಪ್ರಪಂಚದಲ್ಲಿ ಯಾವನಿಗೆ ಗೊತ್ತಾಗ್ಬೇಕ್ರಿ ನಿಮ್ಮ ಮನೇಲಿ ಚಿನ್ನ ಇದೆ ಅಂತ? ಏನು ನಮ್ಮ ಕಡೆ ಅದೇನೋ ಒಂದು ಅಂಜನಾ ಹಾಕೋದು ಅಂತ ಹೇಳ್ತಾರೆ. ಸುಳ್ಳಲ್ಲ, ಸುಳ್ಳು ಸುಮ್ಮನೆ ಅದೇನೋ ಹೇಳ್ತಾರೆ. ಅಂಜನಾ ಹಾಕಿ ನೋಡ್ಬಿಟ್ಟ ಸಾರ್ ಅವನು ಈ ಪೂರ್ವ ದಿಕ್ಕು ಹೋಗಿ ಹಂಗೇ ಉತ್ತರಕ್ಕೆ ಹೋಗ್ಬಿಟ್ಟಿದಾರಂತೆ, ಸಿಕ್ಕಾಕೊಂಡ್ಬಿಡ್ತು ನೋಡಿ ಅಂಜನದಲ್ಲಿ ಅಂತಾರೆ. ಹಂಗೆ IT ಅಧಿಕಾರಿಗಳು ಅಂಜನಾ ಹಾಕೊಂಡ್ ಬರ್ತಾರ ನಿಮ್ಮ ಮನೆಗೆ? ಹಾಕೊಂಡು ನೋಡಿ ಎಲ್ಲಿದೆ ಗ್ರಾಮು ಚಿನ್ನ ಅಂತ, ಅಲ್ಲಿ ಸಿಕ್ತು ನೋಡಿ ಕಳೆಕಾಯಿ ಬೀಜದ್ದು ಡಬ್ಬದೊಳಗೆ ಅಂತ ಬಂದ್ಬಿಡ್ತಾರ. ಹೆಂಗ್ ಗೊತ್ತಾಗ್ಬೇಕು? ಅದೆಲ್ಲ ಆಗಲ್ಲ. ಹಾಗಾಗಿ ಡೋಂಟ್ ಪ್ಯಾನಿಕ್, ನಥಿಂಗ್ ಟು ವರಿ. ಈ ಇಶ್ಯೂನಲ್ಲಿ ಇಟ್ಸ್ ಓನ್ಲಿ ಅಡ್ಜಸ್ಟ್ಮೆಂಟ್. ಲಾರ್ಜ್ ಇಟ್ಟಿದಾರಲ್ಲ, ಕಪ್ಪು ಹಣದ ಇನ್ನೊಂದು ಮುಖವಾಗಿ ಇಟ್ಕೊಂಡಿರ್ತಾರಲ್ಲ, ಅವ್ರು ಸಿಕ್ಕಾಕೊಂಡ್ರೆ ಅನುಭವಿಸ್ಕೊಳ್ಳಿ. ಅಲ್ಲ ಸರ್, ಈಗ ಬಹಳಷ್ಟು ಜನ ಇರುತ್ತೆ ಅವ್ರ ಹತ್ರ, ಸಿಗಾಕೋಬಾರ್ದಂದ್ರೆ ಅವ್ರು ಏನ್ ಮಾಡ್ಬೇಕೀಗ? ನಾನು ಈ ರೀತಿ ಕೆಟ್ಟ ಕೆಲಸಗಳನ್ನೆಲ್ಲ ಟಿವಿಯಲ್ಲಿ ಕೂತ್ಕೊಂಡು ಹೇಳ್ಕೊಡಕ್ಕಲ್ಲ. ಇವಾಗ ಈಗ ತೆರಿಗೆ ಕಟ್ಟಬೇಕು ಅಂತ ಹೇಳ್ತಾ ಇದಾರೆ 85%. ಈಗ ಈ ಕಪ್ಪು ಹಣವನ್ನ ನೀವು ವೈಟ್ ಮನಿ ಮಾಡ್ಕೋಬೇಕಂದ್ರೆ ಬಂದು ಡಿಕ್ಲೇರ್ ಮಾಡ್ಕೊಳ್ಳಿ, ನಿಮ್ಗೆ 50% ಅದರಲ್ಲಿದೆ. ಆ ಸ್ಕೀಮಲ್ಲಿ ಜಾಗ ಇದೆ. ಬೇಕಾದ್ರೆ ಚಿನ್ನಾನು ತಗೊಂಡು ಹೋಗ್ಬಿಟ್ಟು ವ್ಯಾಲ್ಯೂ ಮಾಡಿಸ್ಬಿಟ್ಟು 50% ಡಿಕ್ಲೇರ್ ಮಾಡಿ 25% ನರೇಂದ್ರ ಮೋದಿ ಅವ್ರ ಜೋಬ್ ಒಳಗೆ ಹಾಕಿ ಇನ್ನು 25% ತಗೊಂಡು ಮೊನ್ನೆ ಏನ್ ಹೇಳಿದ್ದೆ? ಮೊನ್ನೆ ರಾಮ ಕೃಷ್ಣ ಅಂತ ತೀರ್ಥಯಾತ್ರೆಗೆ ಹೋಗಿ ಅಷ್ಟೇ. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1501 ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಇದ್ದ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.